ನಾನು ಹೇಳುವುದೇ ಇಷ್ಟೇ, ಇವತ್ತು ಬಂದ ಸುದ್ದಿ ಪ್ರಕಾರ ಸಿಸ್ಟರ್ಸ್ನವರಿಗೆ ಜಾಮೀನಾಗಿದೆ. ಲೇಡಿ ಡಾನ್ ಜ್ಯೋತಿ ಶರ್ಮಾ ಮೇಲೆ ಇವತ್ತು ಬಜರಂಗ್ ದಳ್ ಮತ್ತು ಲೇಡಿ ಡಾನ್ ಜ್ಯೋತಿ ಶರ್ಮಾ ಇವರ ಮೇಲೆ ಇವತ್ತು FIR ಅಂದರೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. FIR ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಯುವತಿಯರು ಬಂದು ಇವತ್ತು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಈ ರೋಮಾಂಚಕ ಕಥನವನ್ನು ನೋಡಿ. ಸಿಸ್ಟರ್ಸ್ನವರನ್ನು ಅರೆಸ್ಟ್ ಮಾಡಿದ್ರು. ಯಾಕಾಗಿ ಅರೆಸ್ಟ್ ಮಾಡಿದ್ರು? ಅವರು ಇಬ್ಬರು ಸ್ತ್ರೀಯರು ಮತ್ತೊಂದು ಪುರುಷನೊಟ್ಟಿಗೆ ರೈಲ್ವೆ ಸ್ಟೇಷನ್ನಲ್ಲಿದ್ದರು. ಅವರನ್ನು ಕೆಲಸಕ್ಕಾಗಿ ಆಗ್ರಾಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅವರು ಯಾರೋ ಒಂದು ಬಂದು ಅವರು ಮತಾಂತರ ಮಾಡಲಿಕ್ಕೆ ಕೊಂಡೋಗ್ತಾರೆ ಅಂತ ಮೊದಲು ಅವರ ಮೇಲೆ ಆರೋಪ ಮಾಡಿದರು. ಈ ಲೇಡಿ ಡಾನ್ ಜ್ಯೋತಿ ಶರ್ಮಾ ಗುಂಡ, ಈ ಎಲ್ಲ ಪುರುಷ ಗುಂಡರಿಗಿಂತ ದೊಡ್ಡ ಗುಂಡ. ಈವರೆಗೆ 2021ರಿಂದ ಈವರೆಗೆ ಅವರ ಮೇಲೆ 10 FIRಗಳಿವೆ. ಆದರೆ ಫಾದರ್ ಹೇಳಿದ ಪ್ರಕಾರ ಅವರು ನೋಡ್ಲಿಕ್ಕೇನೆ ಸಿಗದಿಲ್ಲ, ಎಬ್ಸ್ಕಾಂಡಿಂಗ್, ಅವರು ಊರಲ್ಲಿ ಇಲ್ಲ ಅಂತ ಪೊಲೀಸ್ನವರು ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಲೇಡಿ ಡಾನ್ ಯಾರು? ಇಡೀ ಛತ್ತೀಸ್ಗಢಗೆ ಅವರೇನ ಸುಪ್ರೀಂ? ಅಲ್ಲಿ ಏನೋ ಅಡ್ಮಿನಿಸ್ಟ್ರೇಷನ್ ಇಲ್ವೋ? ಅಲ್ಲಿ SP, ಕಮಿಷನರ್ಸ್, ಚೀಫ್ ಮಿನಿಸ್ಟರ್ಸ್ ಯಾರು ಇಲ್ವೋ? ಆ ಸ್ಟೇಟ್ ಅಲ್ಲಿ ಈ ಲೇಡಿ ಡಾನ್ನೇ ಎಲ್ಲ ಕಾರ್ಬಾರ ನಡೆಯೋದಾ? ಎಲ್ಲಿ ಅವರು ಹೋಗ್ತಾರೆ ಅಲ್ಲಿ ಕ್ರಿಶ್ಚಿಯನ್ಸರ ಮೇಲೆ ಹಲ್ಲೆ ಮಾಡೋದು, ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು. ಈ ಸಿಸ್ಟರ್ಸ್ನವರ ಮೇಲೆ ಇವರು ಇಬ್ರು ಸ್ತ್ರೀಯರನ್ನು ಏನ್ ಹೇಳ್ತೇವೆ ಮಾನವ ಕಲ್ಲಸಗಣೆ ಮಾಡಿ ವೇಶ್ಯಾವಾಟಿಕೆಗೆ ಕರ್ಕೊಂಡು ಹೋಗ್ತಿದ್ರು ಅಂತ ಆರೋಪ ಮಾಡಿದ್ದಾರೆ. ಈ ಆರೋಪ ಎಷ್ಟು ಸರಿ? ಈ ಆರೋಪ ಸುಳ್ಳು. ಅವರಿಗೆ ಸೆಷನ್ಸ್ ಕೋರ್ಟ್ ಅಲ್ಲಿ ಜಾಮೀನು ಕೊಡದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕಳಿಸಿ ಅವರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಜೈಲಿಗೆ ಕಳಿಸಿದ ಮೇಲೆ ಇಡೀ ಭಾರತದಲ್ಲಿ ಅಲ್ಲೆಲ್ಲಿ ಪ್ರತಿಭಟನೆಗಳು ನಡೆದ ಮೇಲೆ ಅವರನ್ನು ಒಂದು ಐಡಿಯಾ ಮಾಡಿ ಒಂದು ಬೇಲ್ ಕೊಟ್ಟಿದ್ದಾರೆ. ಎಂತ ಬೇಲ್ ಕೊಟ್ಟಿದ್ದಾರೆ? 50,000 ರೂಪಾಯಿ ಬಾಂಡ್, ಅವರ ಪಾಸ್ಪೋರ್ಟ್ ಅನ್ನು ಇಟ್ಕೊಂಡಿದ್ದಾರೆ. ಅವ್ರು ಎಲ್ಲಿ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು, ಕರೆದಾಗ ಕೋರ್ಟಿಗೆ ಬರ್ಬೇಕಂತ ಅವ್ರಿಗೆ ಜಾಮೀನು ಕೊಟ್ಟಿದ್ದಾರೆ. ಈ ಜಾಮೀನು ಸಿಕ್ಕಿದ ಕೂಡಲೇ ನಮ್ಮವರು ಕೆಲವರು ನೆರೆ ರಾಜ್ಯದವರು ಪ್ರಧಾನಮಂತ್ರಿ ಮತ್ತೆ ಗೃಹ ಮಂತ್ರಿಗೆ ಅಭಿನಂದನೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸಿದ್ರು. ಏನಪ್ಪ ದೊಡ್ಡ ಸಾಧನೆ ಮಾಡಿದ್ರು ಅವರು? ನಮ್ಮ ಸಿಸ್ಟರ್ಸ್ಗಳ ಮೇಲೆ ಸುಳ್ಳು ಆರೋಪ ಮಾಡಿ ಅವರಿಗೆ ಜೈಲಿಗೆ ಅಟ್ಟಿಸಿ 9 ದಿನ ಜೈಲಲ್ಲಿ ಇಟ್ಟು ಜಾಮೀನು ಕೊಡುವಾಗ ಬಾಂಡ್ ಬರೆಸಿ ಅವರ ಹತ್ರ ಪಾಸ್ಪೋರ್ಟ್ ಅನ್ನು ಕಿತ್ಕೊಂಡು ಇನ್ನು ಮೇಲೆ ನಾವು ಇಂಥ ಕೆಲಸ ಮಾಡುವುದಿಲ್ಲ ಅಂತ ಬರೆಸ್ಕೊಂಡ ಮೇಲೆ ಏನಪ್ಪ ದೊಡ್ಡ ಸಾಧನೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಮಾಡಿದ್ರು? ಇದು ಖಂಡಿತವಾಗಿ ಅವರು ಮಾಡಿದ ನ್ಯಾಯ ಅಲ್ಲ. ಇದು ಒಂದು ಮಗುವಿಗೆ ಚಿವುಟಿಸಿ ಅವರನ್ನು ಹೊಡೆದು ಮತ್ತೆ ಖಾಲಿ ಹಾಲಿನ ಬಾಟ್ಲಿ ಬಾಯಿಗೆ ಕೊಟ್ಟಾಗೆ ಆಯ್ತು. ಆ ಮಗುಗೆ ಅದು ಹಾಲು ಇದೆಯಾ ನೀರಿದೆಯಲ್ಲ ಅಂತ ಗೊತ್ತಿಲ್ಲ, ಅದನ್ನು ಚಿಮುಕಿಕೊಂಡು ಇದೆ. ಅದೇ ತರ ಆಯ್ತು ನಮ್ಮ ಅವಸ್ಥೆ. ಯಾವುದನ್ನು ನಾವು ಸರಿಯಾಗಿ ಅದನ್ನು ನೋಡದೆ ಅನಲೈಸ್ ಮಾಡದೆ ನಾವು ಕೃತಜ್ಞತೆ ಸಲ್ಲಿಸಿದ್ರೆ ಹೀಗೇನೆ ಆಗುದು. ಮತ್ತೆ ಈ ಲೇಡಿ ಡಾನ್ ಮೇಲೆ ಇವತ್ತು FIR ಫೈಲ್ ಮಾಡಲಿಕ್ಕೆ ನಮ್ಮ ಇಬ್ಬರು ಯುವತಿಯರು ಹೋಗಿದ್ದಾರೆ. ಅದು FIR ಫೈಲ್ ಆಯ್ತಾ, ಅವರನ್ನು ಅರೆಸ್ಟ್ ಆಯ್ತಾ ಗೊತ್ತಿಲ್ಲ. ಆದರೆ ಹಿಂದಿನ 5 ವರ್ಷದಿಂದ ಅವರು ತಪ್ಪಿಸ್ಕೊಂಡು ಎಬ್ಸ್ಕಾಂಡಿಂಗ್ ಮಾಡ್ತಾ ಇದ್ದಾರೆ. ಯಾವ ಕೇಸ್ನಲ್ಲಿ ಕೂಡ ಅವರನ್ನು ಸಿಕ್ಕಿಸಿ ಹಾಕಲಿಲ್ಲ ಪೊಲೀಸ್ನವರು. ಪೊಲೀಸ್ ಎದುರಿಗೇನೆ ಮೊನ್ನೆ ಅವರು ಈ ಸಿಸ್ಟರ್ಸ್ನವ್ರ ಮೇಲೆ ಹಲ್ಲೆ ಮಾಡುವಾಗ ಅವರಿಗೆ ಅವೆಚ್ಚ ಶಬ್ದಗಳಿಂದ ಮಾತಾಡುವಾಗ ಆ ಪೊಲೀಸ್ನವರು ಆಚೆ ಮುಖ ಮಾಡಿ ನಿಂತರು. ಮತ್ತೆ ಈ ಸಿಸ್ಟರ್ಸ್ ಅನ್ನೇ ಅವರು ಅರೆಸ್ಟ್ ಮಾಡಿಬಿಟ್ರು. ನಾವು ಹೇಳುವುದೇ ಇಷ್ಟೇ, ನಾವು ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ. ನಮ್ಮ ಸಂವಿಧಾನದ ಆರ್ಟಿಕಲ್ 25ರ ಪ್ರಕಾರ ನಮ್ಮ ಧರ್ಮ ನಂಬುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಎಲ್ಲ ಹಕ್ಕುಗಳನ್ನು ನಮಗೆ ಈ ಸಂವಿಧಾನದಲ್ಲಿ ಕೊಟ್ಟಿದ್ದೇವೆ. ಹಾಗಾದ್ರೆ ನಾವು ಯಾಕೆ ಹೆದರ್ಕೊಂಡು ಹೋಗ್ಬೇಕು? ನಾವು ಕ್ರಿಶ್ಚಿಯನ್ಸರು, ನಾವು ಯೇಸು ಕ್ರಿಸ್ತನ್ ನಂಬೋರಂತ ಭಯ ಪಡದೆ ಹೇಳಲಿಕ್ಕೆ ನಮ್ಗೆ ಏನು ಭಯವಾಗಿದೆ? ನಮ್ಗೆ ಸಂವಿಧಾನ ತಿಳಿಲಿಲ್ಲ, ಅದಕ್ಕಾಗಿ ನಾವು ಹೆದರ್ತೇವೆ. ಸಂವಿಧಾನವನ್ನು ಬೈಪಾಟ್ ಮಾಡಿ ಬೈಬಲ್ ಹೇಗೆ ನೀವು ಕಲಿತೀರಿ ಅದೇ ತರ ನೀವು ಸಂವಿಧಾನವನ್ನು ಓದಿದ್ರೆ ಖಂಡಿತವಾಗಿ ನಿಮ್ಗೆ ಧೈರ್ಯ ಬರ್ಬೋದು. ಸಂವಿಧಾನದಲ್ಲಿ ನಮ್ಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಹಕ್ಕುಗಳಿವೆ. ಹಾಗೇನೆ ಆರ್ಟಿಕಲ್ 19 ಹೇಳ್ತದೆ ಭಾರತದ
ದೇಶದ ಯಾವ ಮೂಲೆಯಲ್ಲಿ ಕೂಡ ನಾವು ಕೆಲಸ ಹುಡ್ಕೊಂಡು ಹೋಗ್ಬೋದು. ವಿ ಕ್ಯಾನ್ ಸೀಕ್ ಎ ಲೈವ್ಲಿಹುಡ್ ಇನ್ ಎನಿ ಕಾರ್ನರ್ ಆಫ್ ದ ಕಂಟ್ರಿ. ಯಾರು ನಮ್ಮನ್ನು ಅಡ್ಡಪಡಿಸ್ಲಿಕ್ಕೆ ಆಗುದಿಲ್ಲ. ನೀವು ಉತ್ತರ ಭಾರತವ, ನೀವು ಯು ಪಿವ, ನೀವು ಕರ್ನಾಟಕದ ಕನ್ನಡಿಗವ, ನೀವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯಾರು ನಮ್ಮನ್ನು ನಿರ್ಬಂಧಿಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈ ಹಕ್ಕು ನಮಗೆ ಸಂವಿಧಾನದಲ್ಲಿ ಇದೆ. ನಾವು ಕೆಥಲಿಕರು ಕ್ರಿಶ್ಚಿಯನ್ಸರು ಅಂತ ಹೇಳಿ ನಾವು ಬೇಕಷ್ಟು ಸಮಾಜ ಸೇವೆಗಳನ್ನು ಇಲ್ಲಿ ಮಾಡಿದ್ದೇವೆ. ಸಿಸ್ಟರ್ ಮತ್ತೆ ಫಾದರ್ ಡೊಮಿನಿಕ್ ಅವರು ವಿವರವಾಗಿ ನಮ್ಮ ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತೆ ಪ್ರತ್ಯೇಕವಾಗಿ ಹೆಣ್ಣು ಮಗುವಿಗೆ ಕೊಡುವ ಶಿಕ್ಷಣದಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಇಡೀ ದೇಶದಲ್ಲಿ ಎಷ್ಟು ಸಂಸ್ಥೆಗಳಿವೆ ಅಂತ ಅವರು ಹೇಳಿದ್ರು. ನೀವು ಸರಿಯಾಗಿ ನೋಡಿದ್ರೆ ಫಿಗರ್ಸ್, ನಮ್ಮ ಈ ದೇಶದಲ್ಲಿ 55,000 ಕ್ರಿಶ್ಚಿಯನ್ ಶಾಲೆಗಳಿವೆ. ಎಷ್ಟು? 55,000 ಕ್ರಿಶ್ಚಿಯನ್ ಶಾಲೆಗಳಿವೆ. ಇದರಲ್ಲಿ 25 ಮಿಲಿಯನ್ ಮಕ್ಕಳು ಕಲಿತಾ ಇದ್ದಾರೆ. ಹಾಗೇನೆ ನಮ್ಮ ಇಡೀ ದೇಶದಲ್ಲಿ 3,000 ಹಾಸ್ಪಿಟಲ್ ಮತ್ತೆ ಹೆಲ್ತ್ ಸೆಂಟರ್ಸ್ ಇದೆ, ಕ್ರಿಶ್ಚಿಯನ್ನರು ನಡೆಸುವುದು. ಇದರಲ್ಲಿ 60% ಹಾಸ್ಪಿಟಲ್ ರೂರಲ್ ಅಂದ್ರೆ ಹಳ್ಳಿಗಳಲ್ಲಿವೆ. ಹಾಗೇನೆ ನಮ್ಮ ಶಾಲೆಗಳು ಕೂಡ 70% ಹಳ್ಳಿಗಳಲ್ಲಿವೆ. ನಾವು ಸೇವೆಗಾಗಿ ನಮ್ಮ ಧರ್ಮ ಬಗೆಯರು, ನಮ್ಮ ಧರ್ಮಗುರುಗಳು, ನಮ್ಮ ಮಿಷನರಿಗಳು ಈ ದೇಶದಲ್ಲಿ ಸೇವೆ ಕೊಟ್ಟದ್ರಿಂದ, ನಿಸ್ವಾರ್ಥ ಸೇವೆ ಕೊಟ್ಟದ್ರಿಂದ ಇಲ್ಲಿ ಶಿಕ್ಷಣ ಬಂದಿದೆ. ವೈದ್ಯಕೀಯದಲ್ಲಿ ಉತ್ತಮ ನಮಗೆ ರೋಗಗಳಿಗೆ ಗುಣ ಆಗ್ಲಿಕ್ಕೆ ನಮಗೆ ಮದ್ದು ಸಿಗ್ತಾ ಇದೆ. ಹಾಗೇನೆ ಸಮಾಜ ಸೇವೆಯಲ್ಲಿ ನಮ್ಮ ಬುದ್ಧಿಮಾಂದ್ಯ ಮಕ್ಕಳಾಗ್ಲಿ, ಹ್ಯಾಂಡಿಕ್ಯಾಪ್ಟ್ ಆಗ್ಲಿ, ಪ್ರಾಯದವ್ರಿಗಾಗ್ಲಿ ಬಹಳ ಒಳ್ಳೆಯ ಸರ್ವಿಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಇದರ ಅರ್ಥ ಇಡೀ ಭಾರತದಲ್ಲಿ ನಮ್ಮ ಈ ಧರ್ಮ ಭಗಿನಿಯರು ಹಾಗೂ ಧರ್ಮಗುರುಗಳ ಸೇವೆಯಿಂದ ನಮ್ಮ ಇಡೀ ಭಾರತದ ಪ್ರಜೆಗಳ ಜೀವನವನ್ನು ಸುಧಾರಿಸಿಕೊಂಡಿದೆ ಮತ್ತು ಒಂದು ಒಳ್ಳೆಯ ಬದುಕನ್ನು ಅವರು ಕಟ್ಟಿಕೊಳ್ತಾ ಇದ್ದಾರೆ. ನಾವು ಇವತ್ತು ಪ್ರತಿಭಟನೆ ಮಾಡುವುದು ನಮಗೆ ಆದ ಅನ್ಯಾಯದ ವಿರೋಧ, ನಮ್ಮ ಇಡೀ ಕ್ಯಾಥಲಿಕ್ ಧರ್ಮಕ್ಕೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಆದ ಅನ್ಯಾಯ ವಿರೋಧ ನಾವು ಧ್ವನಿ ಎತ್ತಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ನಮ್ಮ ಮೇಲೆ ನಿರಂತರವಾಗಿ ನಡೆಯುವ ಹಲ್ಲೆಗಳು, ನಮ್ಮಲ್ಲಿ ನಿರಂತರವಾಗಿ ನಮ್ಮ ಮೇಲೆ ಅವರು ಮಾಡುವ ಆರೋಪಗಳನ್ನು ಪ್ರತಿಭಟಿಸಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ನಾವು ಇವತ್ತು ಮಾಡಬೇಕಾದ ಅಷ್ಟೇ, ನಮ್ಮನ್ನು ನೀವು ಕೆಳಗಿನವರನ್ನು ಬಹಳ ವೀಕ್ ಆಗಿ ನೀವು ಕಾಣಬೇಡಿ. ನಾವು ಸಿಸ್ಟರ್ ಹೇಳಿದಾಗೆ ನಮ್ಮ ಮಹಿಳೆಯರು ಆಗಲಿ ಪುರುಷರಾಗಲಿ ನಾವು ಅಬಲರಲ್ಲೂ ನಾವು ಸಬಲರು. ನಾವು ಈ ನಮ್ಮ ಕರಾವಳಿಯ ವೀರರಾಣಿ ಅಬ್ಬಕ್ಕ ಅವರ ಸಂತತಿಗೆ ಅಬ್ಬಕ್ಕ ಅವರನ್ನು ಒಂದು ಮಾದರಿಯಾಗಿ ನೋಡಿಕೊಂಡು ಜೀವಿಸಿದ ನಾವು ಈ ಕರಾವಳಿಯವರು ಯಾವುದೂ ಕೂಡ ಕಠಿಣ ಸವಾಲನ್ನು ಎದುರು ಮಾಡಲಿಕ್ಕೆ ಖಂಡಿತವಾಗಿಯೂ ನಾವು ತಯಾರಾಗಿದ್ದೇವೆ. ಇವತ್ತು ಇಬ್ರು ಸಿಸ್ಟರ್ಸ್ನವರಿಗೆ ಅವರು ಜಾಮೀನು ಕೊಟ್ಟರು. ಆದರೆ ಕಳೆದ 10 ವರ್ಷಗಳಿಂದ UP ಜೈಲ್ ಮತ್ತು ಬೇರೆ ಬೇರೆ ನಮ್ಮ ರಾಜ್ಯದ ಜೈಲ್ಗಳಲ್ಲಿ 100ಗಿಂತ ಹೆಚ್ಚು ಪಾಸ್ಟರ್ಸ್ಗಳು ಅಂದ್ರೆ ಕ್ರಿಶ್ಚಿಯನ್ ಮಿಷನರೀಸ್ಗಳು, ಬೇರೆ ಅವರು ಕ್ಯಾಥಲಿಕರಾಗ್ಬೋದು, ಪ್ರೊಟೆಸ್ಟೆಂಟ್ಸ್ ಆಗ್ಬೋದು, ಬೇರೆ ಬೇರೆ ಪಂಗಡಕ್ಕೆ ಸೇರಿದವರಾಗ್ಬೋದು. ಆದರೆ ಅವರು ಎಲ್ಲರೂ ಒಂದೇ ಹೇಳೋದು, ಯೇಸು ಕ್ರಿಸ್ತರ ಬಗ್ಗೆ ನಂಬಿಕೆಗಳನ್ನು ಜನರಿಗೆ ತಿಳಿಸಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಅನುಯಾಯಿಗಳು ಅವರನ್ನು ಬಂಧನದಲ್ಲಿ ಇಟ್ಟು ಅವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಈ BJP ಸರ್ಕಾರ ಬಂದಾಗ ನಾವು ಯಾವಾಗಲೂ ನೋಡ್ಬೋದು, ಅವರ ಕಾರ್ಯಕರ್ತರಿಗೆ ಅವರು ಟಾಸ್ಕ್ ಕೊಡ್ತಾರೆ. ನೀವು ಮೊಬೈಲ್ನಲ್ಲಿ ನಮ್ಮ ಮಕ್ಕಳು ಟಾಸ್ಕ್ ಮಾಡುವುದನ್ನು ನೋಡಿದ್ದೀರಿ. ಆದರೆ BJP ಕಾರ್ಯಕರ್ತರಿಗೆ ಬೇರೆ ಏನು ಕೆಲಸ ಇರೋದಿಲ್ಲ. ಅಲ್ಪಸಂಖ್ಯಾತರಿಗೆ, ಪ್ರತ್ಯೇಕವಾಗಿ ಕ್ರಿಶ್ಚಿಯನ್ಸರಿಗೆ ಹಲ್ಲೆ ಮಾಡುವುದೇ ಅವರಿಗೆ ಟಾಸ್ಕ್. ಅವರ ಮೇಲೆ ಆರೋಪಗಳನ್ನು ಹೊರಿಸದೆ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಮತ್ತೆ ಈ ರಿಪೋರ್ಟ್ ಕಾರ್ಡ್ ಅನ್ನು ಅವರ ಸೀನಿಯರ್ಸ್ಗೆ ಅವರು ತೋರಿಸ್ಬೇಕು. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಹಲ್ಲೆ ಮಾಡಿದ್ದೇನೆ, ಇಷ್ಟು ಜನರನ್ನು ನಾನು ಅಟ್ಟಿಸಿ ಜೈಲಿಗೆ ಹಾಕಿದ್ದೇನೆ. ಇದೇ ಅವ್ರದ್ದು ಮೇನ್ ಕೆಲಸ ಆಗಿರ್ತದೆ. ಸೊ ನಾವು ಹೇಳುದಿಷ್ಟೇ, ಸಂವಿಧಾನದಲ್ಲಿ ಇದ್ದ ಎಲ್ಲ ಹಕ್ಕುಗಳನ್ನು ನಮಗೆ ಸಿಗಲೇಬೇಕು. ನಾವು ಕೂಡ ಭಾರತೀಯ ಪ್ರಜೆಗಳು, ನಿಮಗೆ ಎಷ್ಟು ಈ ಭಾರತದಲ್ಲಿ ಹಕ್ಕಿದೆ ಅಷ್ಟೇ ಹಕ್ಕು ನಮಗೂ ಇಲ್ಲಿದೆ. ನಾವು ಭಾರತೀಯರು, ಸಂವಿಧಾನದ ಪ್ರಕಾರ ನಾವು ಈ ದೇಶದ ನಾಗರಿಕರು. ನಮ್ಮಿಂದ ನಮ್ಮ ಹಕ್ಕುಗಳನ್ನು ಕಿತ್ಕೊಂಡು ಹೋಗ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಸೊ ನಾವು ಈ ಅಧಿಕಾರಿಗಳಿಗೆ, ಪೊಲೀಸ್ ಆಫೀಸರ್ಗಳಿಗೆ ನಮ್ಮನ್ನು ಆಳುವವರಿಗೆ ಹೇಳುದು ಇಷ್ಟೇ, ನೀವು ಬೇರೆ ಯಾವ ಪುಸ್ತಕಗಳನ್ನು ನೋಡಬೇಡಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಡಳಿತ ಮಾಡಿ.
ಖಂಡಿತವಾಗಿ ಈ ಭಾರತದಲ್ಲಿ ಸುಧಾರಣೆ ತರಲಿಕ್ಕೆ ಸಾಧ್ಯತೆ ಇದೆ, ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ನಾಗರಿಕರು ಐಕ್ಯತೆಯಿಂದ ಮತ್ತೆ ಸೌಹಾರ್ದತೆಯಿಂದ ಜೀವಿಸಬೇಕಾದ್ರೆ ನಮಗೆ ಸಂವಿಧಾನ ಒಂದೇ ರಕ್ಷಣೆ ಅಂತ ನಾವು ತಿಳಿಬೇಕು. ಇವತ್ತು ನಮ್ಮ ಡಿಮಾಂಡ್ಗಳೇನು, ನಾವು ಇವತ್ತು ಈ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದು ಯಾಕೆಂದ್ರೆ ಇದಕ್ಕೆ ಒಂದು ಕನ್ಕ್ಲೂಷನ್, ನಮ್ಮ ಒಂದು ಡಿಮಾಂಡ್ ಇರಬೇಕು. ಇವತ್ತಿಲ್ಲಿ ಬಂದು ಸೇರಿ ಪ್ರತಿಭಟನೆ ಮಾಡಿ ಮನೆಗೆ ಹೋಗುದಲ್ಲ, ನಾವು ಇದರಿಂದ ಏನು ಸಾಧಿಸ್ತೇವೆ. ನಾವು ಇವತ್ತು ಕೇಳುವುದು ಒಂದೇ, ನಮ್ಮ ಸರ್ಕಾರ ಹತ್ರ, ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾವು ಕೇಳುವುದಿಷ್ಟೇ, ಧರ್ಮ ಭಗಿನಿಯರ ಬಂಧನದ ಸಮಯ, ಅವರು ಕಷ್ಟದಲ್ಲಿ ಇದ್ದ ಸಮಯ ಮತ್ತು ಬಿಡುಗಡೆಗೊಳ್ಳುವ ಸಮಯ, ಅವರನ್ನು ಯಾವ ರೀತಿ ನಡೆಸಿಕೊಂಡ್ರು ಎನ್ನುವುದನ್ನು ಬಹಿರಂಗವಾಗಿ ಹೇಳಿಕೊಳ್ಳಲು ಅವರಿಗೆ ಅವಕಾಶ ಮಾಡಿಕೊಡಬೇಕು. ಅವರಿಗೆ ಅತ್ಯಾಚಾರದಂಥ ಕಠಿಣ ಬೆದರಿಕೆಗಳನ್ನು ಹಾಕಿದ ದುಷ್ಟರನ್ನು ಬಂಧಿಸಿ ಅವರನ್ನು ಕಠಿಣ ವಿಚಾರಣೆಗೊಳಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾರ ಮೇಲೆ? ಲೇಡಿ ಡಾನ್ ಜ್ಯೋತಿ ಶರ್ಮಾ ಮತ್ತು ಅವರ ಪಂಗಡದವರ ಮೇಲೆ ಸರ್ಕಾರ ಅವರನ್ನು ಬಂಧಿಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಾನವ ಕಳ್ಳ ಸಾಗಣೆ ಅಂತ ಆಧಾರರಹಿತ ಗಂಭೀರ ಆರೋಪಗಳನ್ನು ಮಾಡುವವರು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು. ಇದು ಬರೀ ಜ್ಯೋತಿ ಶರ್ಮಗೆಲ್ಲ, ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲಿ ಸುಳ್ಳು ಆರೋಪಗಳನ್ನು ಮಾಡಿ ನಮ್ಮ ಧರ್ಮ ಭಗಿನಿಯರು, ಧರ್ಮಗುರುಗಳು, ಕ್ರೈಸ್ತರು ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಸುಳ್ಳು ಆರೋಪಗಳಿಂದ ನಮ್ಮನ್ನು ಸಂಪೂರ್ಣವಾಗಿ ನಿವಾರಣೆಗೊಳಿಸಬೇಕು. ನಾವು ಅವರು ಹೇಳಿದ ಪ್ರಕಾರ ನಿರಂತರವಾಗಿ ಮತಾಂತರ ಮಾಡಿದ್ರೆ, ಫಾದರ್ ಹೇಳಿದ್ರು ನಾವೀಗ 3% ನಿಂದ 2% ಬಂದಿದ್ದೇವೆ. ಇಡೀ ದೇಶದಲ್ಲಿ ಈ ಜನಸಂಖ್ಯೆಯಲ್ಲಿ ಕ್ರೈಸ್ತರು ಇರೋದು ಬರೀ 2%, ಕರ್ನಾಟಕದಲ್ಲಿ ಇರೋದು ನಾವು 4%. ಹಾಗಾದ್ರೆ ಇದನ್ನೇ ನೀವು ನೋಡಿ, ಎಲ್ಲಿ ನಾವು ಯಾರಿಗೆ ನಾವು ಮತಾಂತರ ಮಾಡಿದ್ದೇವೆ? ಮತಾಂತರ ಮಾಡಿದ್ರೆ ನಮ್ಮ ಜನಸಂಖ್ಯೆ ಯಾಕೆ ಕಮ್ಮಿ ಆಗ್ತಾ ಬರ್ತಾ ಇದೆ? ಇದನ್ನೊಂದು ಆಲೋಚನೆ ಮಾಡುವುದು ಬಹಳಷ್ಟು ಅಗತ್ಯ ಇದೆ. ಇಲ್ಲಿ ಸೇರಿದ ನಿಮ್ಮೆಲ್ಲರಿಗೂ ಇವತ್ತಿನ ಈ ಹೋರಾಟ ಕಡೆಯ ಹೋರಾಟ ಅಲ್ಲ. ನಮಗೆ ಜಯ ಸಿಗುವವರೆಗೆ, ನಮ್ಮ ಕ್ರಿಶ್ಚಿಯನ್ಸರಿಗೆ ಇಡೀ ದೇಶದಲ್ಲಿ ಬೇರೆ ಧರ್ಮದ ಜನರಾಗಿ ಸಮಾನವಾಗಿ ಜೀವಿಸಲಿಕ್ಕೆ ಅವಕಾಶ ಸಿಗುವವರೆಗೆ ನಮ್ಮ ಹೋರಾಟ ನಡೆಯಲಿ ಅಂತ ಹೇಳಿ, ನಿಮ್ಗೆಲ್ರಿಗೂ ಈ ಭಾರತ ದೇಶದ ಪ್ರಜೆಗಳಿಗೆ ನಾನು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.